ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ರಾಜ್ಯ ಸರ್ಕಾರದ ವೈಫಲ್ಯ ಹಾಗೂ SP TSP ಹಣ ಗ್ಯಾರಂಟಿ ಯೋಜನೆಗಳಿಗೆ ದುರ್ಬಳಕೆ ಮಾಡಿಕೊಳ್ಳುತ್ತಿರುವ ರಾಜ್ಯ ಸರ್ಕಾರದ ವಿರುದ್ಧ ಇಂದು ಬಿಜೆಪಿ SC ಮೋರ್ಚಾದ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಮಾಡಲಾಯಿತು. ಇಂದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. SCP TSP ಹಣವನ್ನು ಕಾಂಗ್ರೆಸ್ ಸರ್ಕಾರ ದುರ್ಬಳಕೆ ಮಾಡಿಕೊಂಡಿದೆ. ದಲಿತ ಸಚಿವನಾಗಿ HC ಮಹದೇವಪ್ಪ ಅವರು ಕೂಡ ದಲಿತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ಈ ರೀತಿ ಅನ್ಯಾಯ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಸಚಿವರ ವಿರುದ್ಧವೂ ಕೂಡ ಪ್ರತಿಭಟನೆ ಮಾಡಲಾಗ್ತಿದೆ. CM ಅವರು ಅಹಿಂದ ಪರ ಇದ್ದೇನೆ ಎಂದು ಬೊಗಳೆ ಬಿಡುತ್ತಾರೆ ಹೊರತು ಯಾವುದೇ ಒಂದು ಒಳ್ಳೆಯ ಯೋಜನೆ ಕೂಡ ನೀಡಿಲ್ಲ ಎಂದು ಆಕ್ರೋಶವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರು. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತ ವಿರೋಧಿ ಕಾಂಗ್ರೆಸ್ಗೆ, ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್, ಮಲ್ಲಿಕಾರ್ಜುನ್ ಜೀನ್ಕೇರಿ, ರಮೇಶ್ ವಾಡೇಕರ್ ಅವರು ಮಾತನಾಡಿದರು. ಕಾಂಗ್ರೆಸ್ಸಿನ ದುರಾಡಳಿತದ ವಿರುದ್ಧ ಏನು SCP TSP ಹಣ ದುರ್ಬಳಕೆ ಆಗಿರ್ಬೋದು, ಇವತ್ತು ವಿಶೇಷವಾಗಿ ದಲಿತ ಸಮುದಾಯದ ಮೇಲೆ ನಡೀತಾ ಇರುವಂತಹ ಅನ್ಯಾಯದ, ಅಲ್ಪಸಂಖ್ಯಾತರ ಮೇಲೆ ಆಗ್ತಾ ಇರುವಂತಹ ಹಲ್ಲೆಗಳನ್ನು ಖಂಡಿಸಿ ಇವತ್ತು ನಾವು ಈ ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಯಾವ ದಲಿತ ಸಮುದಾಯದ ಹೆಸರನ್ನ ಹೇಳಿ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಬರಲಿಕ್ಕೆ ಇವತ್ತಿನ ದಿವಸ ಏನು ದಲಿತರ ಓಲೈಕೆಯನ್ನು ಮಾಡಿ ಇವತ್ತು ಅಧಿಕಾರಕ್ಕೆ ಬಂದಿರುವಂಥ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರಕ್ಕೆ ಬಂದ ತಕ್ಷಣ ಮೊದಲನೇ ಕೊಡ್ಲಿ ಪೆಟ್ಟನ್ನು ಯಾವುದಾದ್ರೂ ಸಮುದಾಯಕ್ಕೆ ಹಾಕಿದರೆ ಅದು ನಮ್ಮ ದಲಿತ ಸಮುದಾಯಕ್ಕೆ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. SCP TSP ಹಣ ಸುಮಾರು 60,000 ಕೋಟಿ ಹಣವನ್ನು ಇವತ್ತು ದುರ್ಬಳಕೆಯನ್ನು ಇವತ್ತು ಈ ಸರ್ಕಾರ ಮಾಡ್ತಾ ಇದೆ. ಯಾವುದೇ ಒಂದು ಯೋಜನೆ ಇವತ್ತು ದಲಿತರ ಓಣಿಯಲ್ಲಿ ದಲಿತರಿಗಾಗಿ ಇವತ್ತಿನ ದಿವಸ ಯಾವ ಯೋಜನೆಯನ್ನು ಕೂಡ ಇವತ್ತು ನಡೀತಾ ಇಲ್ಲ. ಯಾವ ಮೂಲಭೂತ ಸೌಕರ್ಯ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಡಾವಣೆಗಳಲ್ಲಿ, ನಮ್ಮ ಡಾಕ್ಟರ್ ಬಾಬು ಜಗಜೀವನ್ ರಾಮ್ಜಿ ಅವರ ಬಡಾವಣೆಗಳಲ್ಲಿ ಇವತ್ತು ಏನು ಅನುದಾನ ಬಂದು ಇವತ್ತು ಆ ಸಮುದಾಯಕ್ಕೆ ಅವರ ಬಡಾವಣೆ ಅಭಿವೃದ್ಧಿ ಆಗಬೇಕಾಗಿತ್ತು, ಅಲ್ಲಿ ಇವತ್ತು ಯಾವುದೇ ರೀತಿಯಾದಂಥ ಒಂದು ಸಣ್ಣ ಕೆಲಸನೂ ಕೂಡ ಇವತ್ತು ಅಲ್ಲಿ ನಡೀತಾ ಇಲ್ಲ. ಈ ರೀತಿ ಈ ಸರ್ಕಾರ ಕೇವಲ ದಲಿತರ ಹಣವನ್ನು ದುರ್ಬಳಕೆಯನ್ನು ಮಾಡಿಕೊಂಡು ಇವತ್ತಿನ ದಿವಸ ಈ ಸರ್ಕಾರ ನಡೀತಾ ಇರುವಂಥದ್ದು. ಅದನ್ನು ವಿರೋಧಿಸಿ ನಾವು ಇವತ್ತು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಅನೇಕ ಯೋಜನೆ ಹಿಂದಿನ ಸರ್ಕಾರದಲ್ಲಿ ಆ ಎಲ್ಲ ಯೋಜನೆಗಳನ್ನು ಇವತ್ತಿನ ದಿವಸ ಅವರು ನಿಲ್ಲಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಗಂಗಾ ಕಲ್ಯಾಣ ಯೋಜನೆ ಆಗಿರ್ಬೋದು, SCP TSPಯಲ್ಲಿ ಬರುವಂಥ ಡಾಕ್ಟರ್ ಬಾಬು ಜಗಜೀವನ್ ರಾಮ್ಜಿ ಅವರ ಏನೋ ಅಭಿವೃದ್ಧಿ ನಿಗಮ ಇದೆ, ಆ ನಿಗಮಕ್ಕೆ ಬರುವಂಥ ಹಣ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಗಮಕ್ಕೆ, ಅಭಿವೃದ್ಧಿ ನಿಗಮಕ್ಕೆ ಬರುವಂಥ ಹಣ ಇವತ್ತಿನ ದಿವಸ ಎಲ್ಲೋ ಒಂದು ಕಡೆ ಅದನ್ನು ನಿಲ್ಲಿಸುವಂಥದ್ದು, ಅದನ್ನು ಆ ಯೋಜನೆಗಳನ್ನು ನಿಲ್ಲಿಸುವಂಥ ಕೆಲಸ ಇವತ್ತಿನ ದಿವಸ ಆಗ್ತಾ ಇದೆ. ಅದಕ್ಕೆ ನಾನು ತಕ್ಷಣದಲ್ಲಿ ಈ ಸರ್ಕಾರ ಇದನ್ನು ಎಚ್ಚೆತ್ತು ಇವತ್ತು ಈ ಒಂದು ಅನುದಾನವನ್ನು ಸರಿಯಾದ ರೀತಿಯಿಂದ ಅದನ್ನು ಉಪಯೋಗವನ್ನು ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ವಿಶೇಷವಾಗಿ ನಮ್ಮ ಕಲಬುರಗಿಯಲ್ಲಿ ಅನೇಕ ದಲಿತರ ಓಣಿಯಲ್ಲಿ ದಲಿತರಿಗೆ ವಿಶೇಷವಾಗಿ ಬಹಳಷ್ಟು ಅನ್ಯಾಯ ಆಗ್ತಾ ಇರುವಂಥದ್ದು ನಮ್ಗೆ ಕಂಡು ಬರ್ತಾ ಇದೆ. ರಾಜ್ಯದಲ್ಲಂತರೂ ಇದು ನಡೀತಾ ಇದೆ. ಆದರೆ ಕಲಬುರಗಿಯಲ್ಲೂ ಕೂಡ ಇವತ್ತಿನ ದಿವಸ ಅನೇಕ ಉದಾಹರಣೆಗಳನ್ನು ನಾವು ಕೊಡ್ಬೋದು. ನಮ್ಮ ರಾಜು ಕಟ್ಟಿಮನಿಯವರು, ಅವರ ಸಹೋದರಿ ಇವತ್ತು ಆಸ್ಪತ್ರೆಯಲ್ಲಿ ಇವತ್ತು ತೀರೋದಂಥ ಸಂದರ್ಭದಲ್ಲಿ ಇವತ್ತು ಸುಳ್ಳು ಕೇಸ್ ಅನೇಕ ಜನರ ಮೇಲೆ ಹಾಕ್ತಾ ಇವತ್ತು ಈ ಸರ್ಕಾರ ಅಧಿಕಾರದ ಒಂದು ದುರ್ಬಳಕೆಯನ್ನು ಇವತ್ತಿನ ದಿವಸ ಮಾಡ್ತಾ ಇದೆ. ನಮ್ಮ ದಶರಥ್ ಅವರು, ನಮ್ಮ ರಾಜು ಅವರು, ಅವರ ಎಲ್ಲ ಸಹೋದರರ ಮೇಲೆ ಇವತ್ತು ಸುಳ್ಳು ಕೇಸನ್ನು ದಾಖಲೆ ಮಾಡಿ ಎಲ್ಲೋ ಸರ್ಕಾರ ನಮ್ಮ ದಲಿತರ ಧ್ವನಿಯನ್ನು ಹತ್ತಿಕ್ಕಲಿಕ್ಕೆ ಇವತ್ತಿನ ದಿವಸ ಪೊಲೀಸರ ಒಂದು ಸಹಾಯವನ್ನು ತಗೊಂಡು ಸುಳ್ಳು ಕೇಸ್ಗಳನ್ನು ಹಾಕೋದ್ರ ಮುಖಾಂತರ ಇವತ್ತು ಬೆದರಿಕೆಯನ್ನು ಹಾಕಿಸುವಂಥದ್ದು ನಡೀತಾ ಇದೆ. ವಿಶೇಷವಾಗಿ ಇಲ್ಲಿರುವಂಥ ನಮ್ಮ ಅಲ್ಲಂಪ್ರಭು ಪಾಟೀಲ್ರು, ಅವರ ಶಾಸಕರಿಗಂತರೂ ನಮ್ಮ ದಲಿತರ ಓಣಿ ಕಾಣಿಸ್ತಾನೇ ಇಲ್ಲ. ಯಾರಾದರೂ ದಲಿತರು ಅವ್ರ ಮನೆಗೆ ಹೋಗಿ ನಮ್ಮ ಮೂಲಭೂತ ಸೌಕರ್ಯಕ್ಕೆ ಹೋಗಿ ಕೇಳಿದ್ರೆ ಅವರಿಗೆ ಸರಿಯಾದಂಥ ಇವತ್ತು ಸ್ಪಂದನೆಯನ್ನು ಇವತ್ತು ಸಿಗ್ತಾ ಇಲ್ಲ.
ಸ್ವಾಮಿ ನಿಮ್ಮ ದಲಿತರ ಕೂಗು ನಿಮ್ಮ ಕಿವಿಗೆ ಕೇಳಿಸ್ತಾ ಇಲ್ಲ. ಚುನಾವಣೆ ಬಂದಂಥ ಸಂದರ್ಭದಲ್ಲಿ ತಾವು ಏನೇನು ಮಾತಾಡಿದಿರಿ, ಈಗ ಯಾವ ರೀತಿ ತಾವು ನಡ್ಕೋತಾ ಇದ್ದೀರಿ ಅಂತ ಅನ್ನೋದನ್ನ ಇವತ್ತು ತಾವು ಅರ್ಥ ಮಾಡ್ಕೋಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ಭಾಗದ ಜನರಿಗೆ ನಮ್ಮ ಭಾಗದ ಏನು ಬೇಡಿಕೆಗಳಿದ್ದಾವೆ ಅದನ್ನು ತಕ್ಷಣದಲ್ಲಿ ತಾವು ಈ ಸರ್ಕಾರ ಈಡೇರಿಸಲಿಲ್ಲ ಅಂತಂದರೆ ನಾವು ಇನ್ನೂ ಉಗ್ರವಾಗಿ ನಾವು ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಅಂತನೂ ಮಾತನ್ನು ಕೂಡ ಎಸ್ಟಿ ಫಂಡ್ನು ಸಹ ಅವರು SCP TSP ಎರಡೂ ಇವತ್ತು ST ಅನುದಾನದಲ್ಲೂ ಕೂಡ ಇವತ್ತಿನ ದಿವಸ ಭಾಳಷ್ಟು ದುರ್ಬಳಕೆ ಆಗ್ತಾ ಇದೆ. ನಮ್ಮಲ್ಲಿ ಇರುವಂಥ ಅಲ್ಲಂಪ್ರಭು ಪಾಟೀಲ್ರೇ ಯಾವುದೋ ಸಂಬಂಧ ಇಲ್ಲ ಅಂತ ಬಡಾವಣೆಗಳಿಗೆ ಒಯ್ದು ದುಡ್ಡನ್ನು ಹಾಕ್ತಾ ಇದ್ದಾರೆ. ಅವರಿಗೆ ಕ್ಷೇತ್ರ ಬರಂಗಿಲ್ಲ ಅಂತಂದರೆ ಅಂತಲ್ಲಿ ಒಯ್ದು ಇವತ್ತು ಕೆಲಸ ದುಡ್ಡನ್ನು ಹಾಕ್ತಾ ಇದ್ದಾರೆ. ಆದರೆ ನಮ್ಮ ದಲಿತರ ಓಣಿಗೆ ಸಿಗಬೇಕಾಗಿರುವಂಥ ಮೂಲಭೂತ ಸೌಕರ್ಯ ಇವತ್ತಿನ ದಿವಸ ಕೊಡ್ತಾ ಇಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ನಮ್ಮ ದಲಿತರ ಕೂಗು ಇವ್ರ ಕಿವಿಗೆ ಕೇಳಿಸ್ತಾ ಇಲ್ಲ. ಅವ್ರ ಕಣ್ಣಿಗೆ ನಮ್ಮ ಸಮಸ್ಯೆ, ನಮ್ಮ ಹೋರಾಟಗಳು ಅವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಆದರೆ ಯಾವ ರೀತಿ ಮಹಾರಾಷ್ಟ್ರದಲ್ಲಿ ಇತ್ತೀಚಿನ ಚುನಾವಣೆಯಲ್ಲಿ ಯಾವ ರೀತಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಗೆದ್ದಿದ್ದಾರೆ, ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷದ ಸರ್ಕಾರವನ್ನು ಇವತ್ತು ಜನ ತರ್ತಾರೆ ಅಂತ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಮತ್ತೊಮ್ಮೆ ಈ ನಮ್ಮ ಹೋರಾಟಕ್ಕೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತಹ ಮಲ್ಲು ಜಿಂಕೇರಿಯವರು, ನಮ್ಮ ಅಶೋಕ್ ಬಗ್ಲಿ ಅಣ್ಣವರು, ಅನೇಕ ಜನ ಅಂಬಾರಯ್ಯ ಅಣ್ಣ ಅರ್ಸಿಗೆಯವರು, ಅವಣ್ಣ ಮೈಕೇರಿಯವರು, ನಮ್ಮ ಸೋದರರಾದಂಥ ರಾಜು ಅಣ್ಣ ವಾಡೇಕರ್ ಅವರು, ಗೀತಾ ವಾಡೇಕರ್ ಅಕ್ಕವರು, ನಮ್ಮ ಗೋಪಾಲರಾವ್ ಕಾಕವರು, ಅದೇ ರೀತಿ ನಮ್ಮ ಬಸವರಾಜ್ ಬೆಣ್ಣೂರು ಅಣ್ಣವರು, ಅನೇಕ ಜನ ಇವತ್ತು ನಾವೆಲ್ಲರೂ ಸೇರಿ ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಎಚ್ಚೆತ್ತಲಿಲ್ಲ ಅಂತಂದರೆ ಇನ್ನೂ ಉಗ್ರವಾಗಿ ನಾವು ಕಲಬುರಗಿನಲ್ಲಿ ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಇವತ್ತು ಭಾರತೀಯ ಜನತಾ ಪಕ್ಷದ SC ಮೋರ್ಚಾದ ನಗರಾಧ್ಯಕ್ಷರ ವತಿಯಿಂದ ಪ್ರತಿಭಟನೆ ಇಟ್ಟುಕೊಂಡಿದ್ದೀವಿ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಸರ್ಕಾರದ ವೈಫಲ್ಯಗಳನ್ನು ಖಂಡಿಸಿ ಈ ಸರ್ಕಾರಕ್ಕೆ ದುಡ್ಡು ಬರೇ ದಲಿತರ ಹಣವನ್ನು ಲೂಟಿ ಮಾಡೋದು ಒಂದೇ ಕೆಲಸ. ಯಾಕಂದ್ರೆ ದಲಿತರ ಹಣಗಳು ಯಾರು ಕೇಳೋದಿಲ್ಲ, ಯಾರು ಮಾಡೋದಿಲ್ಲ, ಏನ್ ಮಾಡಿದ್ರು ಕೇಳಲ್ಲ. ಈ ಜನಕ್ಕ ಮುಗಿ ತುಪ್ಪರಿಸುವಂತ ಕೆಲಸ ಮಾಡುತ್ತೆ. ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಣವನ್ನು ಹೈದ್ರಾಬಾದ್ ಇರ್ತಕ್ಕಂಥ ಉದ್ಯಮಗಳಿಗೆ ವರ್ಗಾವಣೆ ಆಗುತ್ತೆ. ದುಡ್ಡು ಡೈರೆಕ್ಟ್ ದುಡ್ಡು ನಿಗಮದಿಂದ ಆ ಒಂದು ಉದ್ಯಮಗಳಿಗೆ ಹೈದರಾಬಾದಲ್ಲಿರುವಂತ ತೆಲಂಗಾಣ ದೇಶದಾಗೆ ಆ ಹಣ ದುರ್ಬಳಕೆ ದುಡ್ಡು ಮಾಡ್ತಾರ. ಈ ರಾಜ್ಯದಲ್ಲಿ ಇರ್ತಕ್ಕಂಥ ನಾವು ತೆರಿಗೆ ಕಟ್ಟಿರ್ತಕ್ಕಂಥ ಹಣ, ಅದು ನಾವು ಪರಿಶಿಷ್ಟ ಜಾತಿ ಹಣ, ನಮ್ಮ ದಲಿತರ ಹಣ ಒಯ್ದು ನೀವು ಒಯ್ದು ಬೇರೆ ದೇಶ ಚುನಾವಣೆಗೆ ಉಪಯೋಗ ಮಾಡ್ತಾರಂದ್ರೆ ನಿಮ್ಗೆ ನಾಚಿಕೆ ಆಗ್ಬೇಕು. ಬೇರೆ ರಾಜ್ಯಕ್ಕೆ ಒಂದು ನೀವು ಉಪಯೋಗ ಮಾಡ್ತೀರಂದ್ರೆ ನಿಮ್ಗೆ ನಾಚಿಕೆ ಆಗ್ಬೇಕು. ಇಲ್ಲಿದ್ದ ದಲಿತರ ಹಣವನ್ನು ಲೂಟಿ ಮಾಡ್ತೀರಿ. ಪ್ರತಿಯೊಂದು ಏನೇ ಇದ್ರು ದಲಿತರ ಹಣ SCP TSP ಹಣ ಒಂದ್ ಮೇಲೆ ನಿಮ್ಗೆ ಕಣ್ಣು ಇರ್ತದ. ಬಾಬಾ ಸಾಹೇಬರು ಮಾಡಿದ್ದು ಕನಸನ್ನು ಬರೀ ಬಾಬಾ ಸಾಹೇಬ್ರ ಹೆಸರು ಹೇಳತ್ತೀರಿ ವಿನಃ ಬಾಬಾ ಸಾಹೇಬ್ರ ಕನಸನ್ನು ನನಸು ಮಾಡುವಂತ ಒಂದು ಕೆಲಸ ಅವ್ರ ವಿರುದ್ಧನೇ ಮಾಡ್ತೀರಿ ವಿನಃ ಅವ್ರ ಪರ ಒಂದು ಕೆಲಸ ನೀವು ಮಾಡಲ್ಲ. ಮುಂದಾದರೂ ಈ ಒಂದು ಇನ್ನಾದರೂ ಒಂದು ವೇಳೆ ಇದೇ ರೀತಿ ಮುಂದುವರಿಸಿದರೆ ಸಚಿವರೇ, ಇವತ್ತು ಪರಮೇಶ್ವರ್ ಇರ್ಬೋದು, SC ಮಾದೇವಪ್ಪ ಇರ್ಬೋದು, ಇವತ್ತು ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಇರ್ಬೋದು, ಇವತ್ತು KH ಮುನಿಯಪ್ಪ ಇರ್ಬೋದು, RB ತಿಮ್ಮಪ್ಪರ್ ಇರ್ಬೋದು, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಿಮಗ ಜನ ತಕ್ಕ ಪಾಠ ಕಲಿಸ್ತಾರ. ಇವತ್ತು ನೀವು ಗೆದ್ದಿರ್ತಕ್ಕಂಥದ್ದು ಇವತ್ತು ದಲಿತರ ಒಂದು ಪಟ್ಟಿ ತಗೊಂಡೇ ನೀವು ಗೆದ್ದಿರಿ. ಇವತ್ತು ನೀವೊಂದು ಇವತ್ತು ಮಾದಿಗೆ ಇರ್ಬೋದು, ರೈಟ್ ಇರ್ಬೋದು, ಲೆಫ್ಟ್ ಇರ್ಬೋದು, ಒಂದು ಇದು ತಗೊಂಡೇ ನೀವು ಗೆದ್ದಿರ್ತೀರಿ. ದಲಿತರ ಅಂತೇಳಿ ನಿಮಗೆ ಓಟ್ ಹಾಕಿರ್ತಾರ. ಅದು ಹಣವನ್ನು ದಯವಿಟ್ಟು ಲೂಟಿ ಮಾಡದಂತ ಕಾಪಾಡ್ಕೊಂಡು ಬರುವಂತ ನಿಮ್ ಕೆಲಸ. ನೀವೇ ಅದನ್ನ ವಿರುದ್ಧ ಮಾಡ್ಕೊಂತ ಕೂತ್ರ ಜನ ಮುಂದೆ ಸುಮ್ ಕೂಡಲ್ಲ, ಮುಂದೆ ಜನ ತಕ್ಕ ಪಾಠ ಕಲಿಸ್ತಾರ ಅಂತ ಹೇಳ್ತಾರೆ. ಪ್ರತಿಭಟನೆಯಲ್ಲಿ ಅಂಬಾರಯ್ಯ ಅಷ್ಟಗಿ, ರಾಜು ವಾಡೇಕರ್, ರಾಜು ಕಟ್ಟಿಮನಿ, ಮಲ್ಲಿಕಾರ್ಜುನ್ ಸರಡ್ಗಿ, ದತ್ತು ಅಯ್ಯಳ್ಕರ್, ಸಚಿನ್ ಕಟ್ಟಿಮನಿ, ಪ್ರದೀಪ್ ಬಾತ್ನಾ, ಶ್ರೀಮಂತ್ ಭಂಡಾರಿ, ಬಂಡೇಶ, ರಾಜೇಶ್ ಶಿವನೂರ್, ಪೃಥ್ವಿರಾಜ್ ರಾಂಪುರ್, ಮರ್ಲಿಂಗ್ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.